ನಾಮಪತ್ರ ಸಲ್ಲಿಕೆ ಬೆನ್ನಲ್ಲೇ ದೇವೇಗೌಡರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ನಾಮಿನೇಷನ್ ಫೈಲ್ ಮಾಡಿ ಹೊರಗೆ ಬರ್ತಾ ಇದ್ದಂಗೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಇದ್ದಂತಹ ಕೆಲ ಜನ ದೇವೇಗೌಡರಿಗೆ ಗೋ ಬ್ಯಾಕ್ ಅಂತಕ್ಕಂಥ ಘೋಷಣೆಯನ್ನ ಕೂಗಿದ್ದಾರೆ. ಅದಕ್ಕೆ ಕಾರಣ ಹೇಮಾವತಿ ನೀರನ್ನ ತುಮಕೂರಿಗೆ ಬಿಡದ ದೇವೇಗೌಡರಿಗೆ ಧಿಕ್ಕಾರ. ಗೋ ಬ್ಯಾಕ್ ದೇವೇಗೌಡ, ನಿಮಗೆ ನಮ್ಮ ಒಲವಿಲ್ಲ, ನಮ್ಮ ಮತಗಳು ನಿಮಗೆ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಗೋ ಬ್ಯಾಕ್ ಅಂತ ಕೆಲವರು ಘೋಷಣೆಯನ್ನು ಕೂಗೋದ್ರ ಮುಖಾಂತರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಮಿನೇಷನ್ ಫೈಲ್ ಮಾಡಿದ ಮರುಕ್ಷಣದಲ್ಲೇ ದೇವೇಗೌಡರಿಗೆ ತುಮಕೂರಿನಲ್ಲಿ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಅದಕ್ಕೆ ಪ್ರಮುಖ ಕಾರಣ ಯಾವುದೇ ಪಕ್ಷದವರಲ್ಲ, ಅವರು ಕೆಲ ಜನರು, ನಾಗರಿಕರು ಸೇರಿ ನಮ್ಮ ಜಿಲ್ಲೆಗೆ ಹೇಮಾವತಿ ನೀರನ್ನು ಬರದೇ ಇರುವಂತೆ ತಡೆ ಹಿಡಿದಿದ್ದೇ ನೀವು, ಹಾಗಾಗಿ ಗೋ ಬ್ಯಾಕ್ ದೇವೇಗೌಡ ಅಂತಕ್ಕಂಥ ಘೋಷಣೆಗಳನ್ನು ತುಮಕೂರಿನಲ್ಲಿ ದೇವೇಗೌಡರಿಗೆ ಕೂಗಿದ್ದಾರೆ. ಆದಾಗ್ಯೂ ಕೂಡ ಅವರೇನು ತಲೆ ಕೆಡಿಸ್ಕೊಂಡಿಲ್ಲ, ನಾಮಿನೇಷನ್ ಫೈಲ್ ಮಾಡಿ ಮತ್ತೆ ಜನಗಳ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಇದು ಒಂದು ಕಡೆ ದೃಶ್ಯವಾದರೆ, ಮತ್ತೊಂದು ಕಡೆ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರ ಸಲ್ಲಿಕೆಯ ಹಬ್ಬ ಸೇಮ್ ಟು ಸೇಮ್. ಅವತ್ತು ಸುಮಲತಾ ಅಂಬರೀಷ್ ಅವರು ಬಂದಾಗ ಯಾವ ರೀತಿ ಜನಸಾಗರ ಸೇರಿತ್ತು, ಅದೇ ರೀತಿಯ ಜನಸಾಗರದ ದೃಶ್ಯಾವಳಿಗಳು, ಅದರಲ್ಲೂ ಏರಿಯಲ್ ವ್ಯೂ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೇಲ್ಭಾಗದಿಂದ ನೋಡಿದ್ರೆ ಮಂಡ್ಯ ಹೇಗೆ ಕಾಣ್ತಾ ಇದೆ, ಒಂದು ಬಿಲ್ಡಿಂಗ್ ಕಾಣ್ತಾ ಇಲ್ಲ, ಒಂದು ರೋಡ್ ಕಾಣ್ತಾ ಇಲ್ಲ, ಒಂದು ಅಂಗಡಿ ಕಾಣ್ತಾ ಇಲ್ಲ. ಕಾಣ್ತಾ ಇರೋದೇನು ಬರೀ ಜನ ಜನ ಜನ. ರೆಬಲ್ ಸ್ಟಾರ್ ಪತ್ನಿ ವಿರುದ್ಧ ತೊಡೆ ತಟ್ಟಿದ್ದಾರೆ ಜಾಗ್ವಾರ್. ನಮ್ಮ ಶಕ್ತಿಯೂ ಏನು ಕಡಿಮೆ ಇಲ್ಲ, ನೋಡಿ ನಮ್ಮ ಜನಬೆಂಬಲ ಎಷ್ಟಿದೆ ಅಂತ ತೋರಿಸೋದಕ್ಕೋಸ್ಕರನೇ ಇವತ್ತು ಇಷ್ಟು ಪ್ರಮಾಣದಲ್ಲಿ ಜನರನ್ನು ಸೇರಿಸಲಾಗಿದೆ. ಇದನ್ನು ಮೊನ್ನೆನೇ ಹೇಳಿದರು ನಿಖಿಲ್, ನಾನು ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ನೋಡಿ ಎಷ್ಟು ಜನ ಸೇರ್ತಾರೆ ಅಂತ. ಅವರ ಮಾತಿನಂತೆಯೇ ಇವತ್ತು ಜನರು ಮಂಡ್ಯದಲ್ಲಿ ಸೇರಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ, ಮಂಡ್ಯ ಲೋಕಸಭಾ ವ್ಯಾಪ್ತಿಗೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಮಂಡ್ಯ, ಮದ್ದೂರು, ಮಳವಳ್ಳಿ, ನಾಗಮಂಗಲ, ಶ್ರೀರಂಗಪಟ್ಟಣ, ಮೇಲುಕೋಟೆ, KR ಪೇಟೆ ಮತ್ತು KR ನಗರ. ಈ 8 ಕ್ಷೇತ್ರಗಳಲ್ಲಿ JDSನ ಅಭ್ಯರ್ಥಿಗಳೇ ಜಯ ಗಳಿಸಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಬಹಳ ಸುಲಭ ಅಂತ ಹೇಳಲಾಗ್ತಾ ಇದೆ. ಈಗ ನೀವು ನೋಡ್ತಾ ಇರೋ ದೃಶ್ಯ, ದೇವೇಗೌಡರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೆಲವರು ಕೊಡ ಹಿಡ್ಕೊಂಡು. ನೋಡಿ, ಒಂದು ಕಡೆ ನಾಮಿನೇಷನ್ ಸಲ್ಲಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ತಾವು ನೋಡ್ತಾ ಇದ್ದೀರಾ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಾಥ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಬಹುತೇಕ ಮುಖ್ಯ ನಾಯಕರೆಲ್ಲರೂ ಕೂಡ ಸೇರಿದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ. ದೇವೇಗೌಡರು ಒಂದು ಕಡೆ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಗೋ ಬ್ಯಾಕ್ ದೇವೇಗೌಡ ಅಂತ ಜನ, ಅದರಲ್ಲೂ ಮಹಿಳೆಯರು ಖಾಲಿ ಕೊಡವನ್ನು ಹಿಡ್ಕೊಂಡು ನಮ್ಮ ಜಿಲ್ಲೆಗೆ ಕುಡಿಯೋದಕ್ಕೆ ನೀರಿಲ್ಲ, ನೀವು ನೀರನ್ನು ಕೊಡಿ ಹೇಮಾವತಿ ಜಲಾಶಯದಿಂದ ಅಂತ ಕೇಳಿದ್ರೆ ಅದನ್ನು ತಡೆ ಹಿಡಿದ್ರಿ. ಹಾಸನ ಜನಗಳಿಗೆ ನೀರಿಲ್ಲ ಅಂತ ಹೇಳಿದ್ರಿ, ಅಂಥದ್ರಲ್ಲಿ ನೀವು ಹಾಸನಕ್ಕೆ ಹೋಗಿ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಪ್ರತಿಭಟನೆ ಕೂಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ. JDS ರಥದಲ್ಲಿ ಸಾಗುತ್ತಾ ಇದ್ದಾರೆ JDSನ ಕುಮಾರ. ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ರ್ಯಾಲಿಯನ್ನು ನೋಡ್ತಾ ಇದ್ದೀರಾ, ಬೃಹತ್ ರ್ಯಾಲಿಯನ್ನು. ಈಗಾಗಲೇ ಕಾಳಿಕಾಂಬಾ ದೇಗುಲದಿಂದ ಹೊರಟಿರ್ತಕ್ಕಂಥ ಈ ರ್ಯಾಲಿ ಸುಮಾರು 1.5 ಕಿಲೋಮೀಟರ್ಗಿಂತ ಹೆಚ್ಚು ಸಾಗಿ ಬಂದಿದೆ ಮುಂದಕ್ಕೆ. ಆದರೆ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿರೋದ್ರಿಂದ ವೇಗವಾಗಿ ಹೋಗೋದಕ್ಕೆ ಆಗ್ತಾ ಇಲ್ಲ. ಮಂಡ್ಯದಲ್ಲೂ ಕೂಡ ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಮೊದಲು ನಾಮಿನೇಷನ್ ಫೈಲ್ ಮಾಡಿಬಿಡಬೇಕು ಅಂತಕ್ಕಂಥ ಚಿಂತನೆಗಳು. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಲೋಕೋಪಯೋಗಿ ಸಚಿವ ರೇವಣ್ಣ ಅವರು ಎಲ್ಲ ತಯಾರಿಯನ್ನು ಮಾಡಿಟ್ಕೊಂಡು ಕಾಯ್ತಾ ಇದ್ದಾರೆ. ಆದರೆ ರ್ಯಾಲಿ ಮಾತ್ರ ಮುಂದಕ್ಕೆ ಸಾಗ್ತಾ ಇಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪೋದಕ್ಕೆ ಇನ್ನೂ 1 ಗಂಟೆ ಬೇಕಾಗಬಹುದು. ಹಾಗಾಗಿ ಆದಷ್ಟು ಬೇಗ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಬೇಕಾಗಿದೆ. ಇಷ್ಟು ಜನರನ್ನ ಅಲ್ಲಿ ಕಂಟ್ರೋಲ್ ಮಾಡಿಕೊಂಡು ಮುಂದಕ್ಕೆ ಸಾಗಿ ಒಂದೊಂದು ಹೆಜ್ಜೆಯನ್ನು ಇಡೋದಕ್ಕೂ ಕೂಡ ಅಲ್ಲಿ ತೊಂದರೆ ಆಗ್ತಾ ಇದೆ. ತೊಂದರೆ ಅನ್ನೋದಕ್ಕಿಂತ ಹೇಗೆ ಜನ ಬಿಡ್ತಾ ಇಲ್ಲ, ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸೊ ಹಾಗಾಗಿ ಇದನ್ನು ಆದಷ್ಟು ಬೇಗ
ದಾಟಿ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿ ಮೊದಲಿಗೆ ನಾಮಿನೇಷನ್ ಫೈಲ್ ಮಾಡಿಬಿಡಬೇಕು ಅಂತಕ್ಕಂಥ ತವಕದಲ್ಲಿದ್ದಾರೆ. ಆದರೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನು ನಿರುತ್ಸಾಹಿಗಳನ್ನಾಗಿ ಮಾಡೋದಕ್ಕೆ ಅವ್ರಿಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ರ್ಯಾಲಿ ತೆರಳುತ್ತಾನೆ ಇದೆ. ಸಾಯಂಕಾಲ ತನಕ ಟೈಮ್ ಇದೆ, ಇಲ್ಲ ಅಂತ ಅಲ್ಲ, ಅದಕ್ಕೆ ಸಂಜೆ ತನಕನೂ ಟೈಮ್ ಇದೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಆದರೆ ದೇವೇಗೌಡರ ಕುಟುಂಬ ಪ್ರತಿಯೊಂದಕ್ಕೂ ಶುಭಗಳಿಗೆ ಅಮೃತಗಳಿಗೆ ಅಂತ ನೋಡೋದ್ರಿಂದ ಆ ಟೈಮ್ನಲ್ಲೇ ನಾಮಿನೇಷನ್ ಫೈಲ್ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದರಲ್ಲೂ ರೇವಣ್ಣ ಅವರಿದ್ದಾರೆ ಅಂತಂದರೆ ಅದು ಪಕ್ಕಾ ಟೈಮು. ಅವ್ರು ಇಷ್ಟು ಗಂಟೆ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್ ಅಂತ ಹೇಳಿದ್ರೆ ಅಷ್ಟೊತ್ತು ಕರೆಕ್ಟಾಗಿ ನಾಮಿನೇಷನ್ ಫೈಲ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ರೇವಣ್ಣ ಅವರಿಗೆ ಸಿಟ್ಟು ಬಂದ್ಬಿಡುತ್ತೆ. ಹಾಗಾಗಿ ಈಗ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರಂತೆ, ಬೇಗ ಬನ್ನಿ ಬೇಗ ಬನ್ನಿ, ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಬನ್ನಿ ಅಂತ. ಆದರೆ ಆಗ್ತಾ ಇಲ್ಲ. ಈ ಜನಸಾಗರದಲ್ಲಿ ನಿಖಿಲ್ ಅವರು ಅಲ್ಲಿಂದ ಇಳಿದು ಬೇರೆ ವೆಹಿಕಲ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗೋದೂ ಕಷ್ಟ ಇದೆ. ಎಲ್ಲಿ ಅಂತ ಹೋಗೋಕ್ಕಾಗುತ್ತೆ? ಅಲ್ಲೊಂದು ಬೇರೆ ವೆಹಿಕಲ್ ತರೋಕ್ಕೂ ಆಗಲ್ಲ. ದೇವೇಗೌಡರು ಮಾತ್ರ ಮೊದಲೇ ಗೊತ್ತಾಗೋಯ್ತು ಅವ್ರಿಗೆ ಹೀಗಾಗುತ್ತೆ ಅಂತ. ಹಾಗಾಗಿ ಮೊದಲು ರ್ಯಾಲಿಯಲ್ಲಿ ಬಂದು 2 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ಅವರು ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬಿಟ್ಟು ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಅವ್ರು ಸೇಫ್ ಇವಾಗ. ಬಟ್ ಇಲ್ಲಿ ಟೈಮ್ ನೋಡ್ತಾ ಇದ್ದಾರೆ. ನಿಮಗೆ ಆ್ಯಕ್ಚುಲ್ ಗೌರ್ನಮೆಂಟ್ ಟೈಮಿಂಗ್ಸ್ ಪ್ರಕಾರ ಅಂತಂದರೆ 5:30 ತನಕನೂ ಟೈಮ್ ಇದೆ. 5:30 ತನಕನೂ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಇರ್ತಾರೆ, ನಾಮಿನೇಷನ್ ಫೈಲ್ ಮಾಡ್ಬೋದು. ಬಟ್ ಶುಭಗಳಿಗೆ ಅಮೃತಗಳಿಗೆ ಅದೆಲ್ಲ ನೋಡೋದ್ರಿಂದ ಅಷ್ಟರೊಳಗಡೆ ಇವರು ನಾಮಿನೇಷನ್ ಫೈಲ್ ಮಾಡ್ತಾರಾ ಅಂತ ನೋಡಬೇಕು. ಈಗಾಗಲೇ 2:45 ಆಗ್ತಾ ಬಂತು ಟೈಮು. ಇನ್ನೂ 1 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಸೊ DC ಕಚೇರಿಯಿಂದ ಇವರು ಎಷ್ಟು ದೂರದಲ್ಲಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಅಲ್ಲಿಗೆ ಬಂದು, ಅಂದರೆ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಾಮಿನೇಷನ್ ಫೈಲ್ ಮಾಡುವಂಥ ನಿಟ್ಟಿನಲ್ಲಿ ಈಗ ಕಾರ್ಯೋನ್ಮುಖರಾಗಿದ್ದಾನೆ. ನಿಖಿಲ್ ರ್ಯಾಲಿಗೆ ಸಾಥ್ ಕೊಟ್ಟಿದ್ದಾರೆ ಅವರ ತಂದೆ ಕುಮಾರಸ್ವಾಮಿ ಅವರು ಮತ್ತು ಅವರ ತಾಯಿ ಅನಿತಾ ಕುಮಾರಸ್ವಾಮಿ. ಈಗಷ್ಟೇ DK ಶಿವಕುಮಾರ್ ಅವರು ಕೂಡ ಬಂದು ಜಾಯ್ನ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಅಲ್ಲೇ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡವರು. ಅವರೇ ತೀರ್ಮಾನವನ್ನು ಕೈಗೊಳ್ಳಬೇಕು. ಇದು ಹೀಗೆ ಹೋಗೋಣ ಅಥವಾ ಆದಷ್ಟು ಬೇಗ ನಾವು ರ್ಯಾಲಿಯನ್ನು ಮೊಟಕುಗೊಳಿಸಿ ನಾಮಿನೇಷನ್ ಫೈಲ್ ಮಾಡಿಬಿಡೋಣ, ಹೇಗೆ ಏನು ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟೇ ಯೋಜನೆಗಳು ನಡಿಬೇಕು, ಪ್ಲ್ಯಾನ್ ಮಾಡಬೇಕು. ಆ ನಂತರ ಇವಾಗ ಅವರು ಅಲ್ಲಿಂದ ಹೊರಡಬೇಕಾಗುತ್ತೆ. ಬಟ್ ಅದು ಸಾಧ್ಯ ಇದೆಯಾ? ಬೇರೊಂದು ವೆಹಿಕಲ್ ಅಲ್ಲಿ ಕರೆಸೋದಕ್ಕೆ ಸಾಧ್ಯ ಇದೆಯಾ? ಆ ವೆಹಿಕಲ್ನಲ್ಲಿ ಅವರು DC ಆಫೀಸ್ಗೆ ಹೋಗ್ಬೋದಾ ಅಂತಕ್ಕಂಥದ್ದೇ ಈಗಿರ್ತಕ್ಕಂಥ ಪ್ರಶ್ನೆ. ರೆಬಲ್ ಸ್ಟಾರ್ ಸುಮಲತಾ ಎದುರು ನಿಖಿಲ್ ಶಕ್ತಿ ಪ್ರದರ್ಶನವನ್ನು ತಾವೀಗ ನೋಡ್ತಾ ಇದ್ದೀರಾ. ನಿಖಿಲ್ ಪ್ರಚಾರದಲ್ಲಿ ಸಚಿವ DK ಶಿವಕುಮಾರ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಜಿಲ್ಲಾಧಿಕಾರಿ ಕಚೇರಿಯ ಸನಿಹಕ್ಕೆ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಕುಮಾರಸ್ವಾಮಿ ಅವರು ಈ ರಥಕ್ಕೆ ಚಾಲನೆ ಕೊಟ್ಟರು. ಆ ರಥದ ಮೇಲ್ಭಾಗದಲ್ಲಿಯೇ ಕೂತ್ಕೊಂಡು ರ್ಯಾಲಿ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿಯನ್ನ ರೇವಣ್ಣ ಅವರು ಬರಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದಾರೆ ನಿಖಿಲ್.